ಈಗ ನಾವು ಇಲ್ಲಿ ಏನು ಅದಂತ ಏನಪ್ಪ ಅಂದ್ರೆ ಬಡವ್ರ ಮಕ್ಕಳು ಕಲಿಯುವಂಥ ವಾತಾವರಣ ಇಲ್ಲಿ ಏನಪ್ಪ ಮಕ್ಕಳು ಅವರೇ ಮಾಡ್ಕೊಡ್ತಿದ್ದಾರೆ ಗ್ರೌಂಡಲ್ಲಿ ನೋಡ್ಬೋದು. ಏನಪ್ಪ ಅಂದ್ರೆ ಇದು ದೇವ್ರಪುರಿ ಮತಕ್ಷೇತ್ರದಲ್ಲಿ ಬರ್ತೈತಿ. ಮತಕ್ಷೇತ್ರದ ಏನು ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಒಂದಿಷ್ಟು ಗಮನ ಹರಿಸ್ಬೇಕು. ಹೌದಾ, ಏನು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತೈತಿ. ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಅವ್ರ ಬಗ್ಗೆ ಹೇಳೋದೇ ಬೇಡಪ್ಪ, ಅವ್ರ ಬಗ್ಗೆ ಹೇಳೋದು ಬೇಡ, ಅಷ್ಟು ಅವ್ರ ಇತಿಹಾಸ ಇದೆ. ಹೌದಾ, ನಾವು ಈಗ ಬಂದಿದ್ದೀವಿ ಏನಪ್ಪ ನೋಡ್ಬೇಕಿಲ್ಲ ಅಂತ. ಹೌದಾ, ಮಕ್ಕಳೇನಪ್ಪ ಅಂತ ತಮ್ಮ ಗ್ರೌಂಡನ್ನು ತಾವೇ ಮಾಡ್ಕೊಳ್ತಾ ಇದ್ರು. ಇದು ಭಾಳ ಕೆಟ್ಟ ಪರಿಸ್ಥಿತಿ ಏನಪ್ಪ ಅಂದರೆ ಇದನ್ನು ಬೋರ್ಡನ್ನು ನಾನು ತೋರಿಸ್ತೀನಿ ಏನಪ್ಪ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥೆ ಹೇಗಿದೆ, ಅದು ದೇವ್ರಪುರಿ ಮತಕ್ಷೇತ್ರದಲ್ಲಿ ಏನು ಇವರೆಲ್ಲ ಏನು ನೋಡ್ಬೇಕು ನೀವು. ಅದ ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಅಂತಂದೆ ವಲಯ ಹೇಗಿದ್ದಾವೆ ಅಂದರೆ ನೋಡ್ರಿ. ಅದ ಇದು ವಸತಿ ನಿಲಯದಲ್ಲಿ ಹೇಗೆ ಬಿಲ್ಡಿಂಗ್ ಬಿದ್ದಿದ್ದಾವ, ಬಿದ್ದ ಬಿಲ್ಡಿಂಗ್ದಲ್ಲಿ ಬಡವ್ರ ಮಕ್ಕಳು ಶಾಲೆ ಕಲಿಬೇಕು. ಹಾಂ, ಒಳಗೂ ಬಿದ್ದೈತ್ರಿ. ಹಾಂ, ಮತ್ತೆ ಏನಪ್ಪ ಒಳಗೂ ಬಿಲ್ಡಿಂಗ್ ಬಿದ್ದೈತ್ರಿ. ಅಲ್ಲ ತಾವೇನು ಏನು ಕೆಲಸ ಮಾಡ್ತಿರಲಿಲ್ಲ? ತಾವು ಇವನಿದ್ರಿ ಸರ್ಕಾರಿ ಏನು ಅಥವಾ ಹೊರಗುತ್ತಿಗೇನು? ಮತ್ತು ನಿಮ್ಮ ಪಗಾರ ಸರಿಯಾಗಿ ಸಂಬಳ ತಿಂಗಳ ಮಾಡ್ತಾರೋ ನಿಲ್ಲೋ? 2 ತಿಂಗಳು 3 ತಿಂಗಳು ಆಗ್ತೈತಿ. ಎಷ್ಟಾಗ್ತದೆ ಸಂಬಳ? ಎಷ್ಟಿದೆ ನಿಮ್ಮ ತಿಂಗಳು? 12,000. ಏಜೆನ್ಸಿ ಯಾರಿದ್ದಾರೆ ನಿಮಗೆ? ಹಾಂ, ಅಲ್ಲ ಏಜೆನ್ಸಿಯವರು ನಿಮಗೆ ಹೆಂಗಂದ್ರೆ ಏನಂದ್ರೆ PF ಸರಿಯಾಗಿ ಕಟ್ ಆಗ್ತೈತೆ? PF ಇಲ್ಲ. ಮತ್ತೆ ಇಂಥ ಏನಪ್ಪ ಏಜೆನ್ಸಿಯನ್ನು ಯಾಕೆ ಇಟ್ಕೊಂಡ್ರು ಅನ್ನುವಂಥ ವಿಚಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಸರ್ಗೆ ಸಂಬಳ ಎಷ್ಟಿದೆ? ಒಂದು 70,000 80,000 ಇರ್ತೈತಿ. ಒಂದು ತಿಂಗಳು ಸಂಬಳ ಅಲ್ಲಿಕಂದ್ರೆ ಸುಮ್ಮನೆ ಇರ್ತಾನ? ಹಾಂ, ಹೊರಗುತ್ತಿಗೆ ಮ್ಯಾಗ ನೀವು 12,000 ಜೀವನ ಹೆಂಗೆ ಮಾಡವ ಹುಡುಗ? ಹೌದಾ, PF ನಿಮ್ಮ 12,000 ಆ್ಯಕ್ಚುಲಿ ಇರೋದಿಲ್ಲ, ನಿಮ್ಗೆ 18,000 ಮೇಲೆ ಇರ್ತೈತಿ. ನಡುವಿದಂಥ ಏಜೆನ್ಸಿಗಳು ಒಂದು 2,000 3,000 ತಿಂತಾರೆ. PFದಲ್ಲಿ 2 ವರ್ಷ ಕಟ್ ಆಗ್ತೈತಿ. ಅದು ಗೊತ್ತಿರಲ್ಲ ಏಜೆನ್ಸಿಗಳು ಸತಿಗೆ ಇದೆ ದೊಡ್ಡ ಮಟ್ಟಕ್ಕಿದೆ. ಹೌದಾ, ಎಲ್ಲ ಏನಪ್ಪ ಯಾವ ಥರಕ್ಕಿದೆ ಅಂತ ಸುಮ್ಮನೆ ನೋಡ್ಬೇಕಂತೇಳಿ ನಾನು ಒಳಗೆ ಬಂದೆ. ಹೌದಾ, ನಿಮ್ಮ ವಾರ್ಡನ್ನವ್ರ ನಂಬರ್ ಕೊಡ್ಬೇಕು ಪ್ಲೀಸ್. ಹಾಂ, ನೋಡಿ ಎಲ್ಲ ಬಿಲ್ಡಿಂಗ್ ಬೀಳಕ್ಕಾಗೈತ. ಸಮಾಜ ಕಲ್ಯಾಣ ಇಲಾಖೆಯನ್ನು ರಾಜ್ಯ ಸರ್ಕಾರ ಹೇಗೆ ಏನು ನಡ್ಸ್ಕೊಂಡು ಹೊಂಟಿದೆ ಏನು ಗೊತ್ತಾಗ್ತಿಲ್ಲ. ಹೌದಾ, ಇದು ಇದು ನಾನು ಏನಪ್ಪ ಅಂದ್ರೆ ನೋಡ್ಲಿಕ್ಕೆ ಬಂದಿದ್ದೇನೆಪ್ಪ ಮಕ್ಕಳದ ಇದೊಂದು ರೂಮ. ಯಾವ ಥರಕ್ಕೆ ಇದೆ ಅಂದರೆ ಯಾರ್ದು ಫೋನ್ ಬರ್ತದೆಪ್ಪ? ಹಾಂ, ಸರಿ. ಹಾಸ್ಟೆಲ್ ವ್ಯವಸ್ಥೆ ಇಷ್ಟೊಂದು ಏನು ಭಾಳಷ್ಟು ಗಲೀಜು ಹೊಲಸನ್ನು ಇಟ್ಕೊಂಡಿದ್ದಾರೆ. ಮಕ್ಕಳು ಇದರಲ್ಲಿ ಇರೋದ್ರಿಂದಾಗಿ ಅವರಿಗೆ ಆರೋಗ್ಯ ಏನಪ್ಪ ಅಂದ್ರೆ ತುಂಬ ಭಾಳ ಕೆಡ್ದೈತೆ. ಹೌದಾ, ಇಷ್ಟು ಹಾಸ್ಟೆಲ್ ಆದರೂ ಅಟ್ಲೀಸ್ಟ್ ಸ್ವಚ್ಛ. ಹಾಂ, ಮತ್ತೆ ಬೆಡ್ಡೇ ಇಲ್ಲಲ್ಲೋ ಹುಡುಗ? ಅಲ್ಲೋ ನೀವು ನೆಲ ಮೇಲೆ ಕೂತ್ರಿ? ಎದ ಮೇಲೆ ಕೂತ್ರಿ? ಹಾಂ ಸರ್, ಕೈ ತೆಗಿಯಪ್ಪ. ಅಲ್ಲ ನಿಮ್ಗೆ ಹಾಸ್ಕೊಳಕ್ಕೆ ಬೆಡ್ ಇಲ್ಲ? ರಟ್ಟ ಮೇಲೆ ಮಕ್ಕೋತ್ರಿ? ಈಗ ನೀವು ರಟ್ಟ ಮೇಲೆ ಮಕ್ಕಳೋದು ರಟ್ಟ ನೋಡ್ರಿ ಏನಪ್ಪ. ಇದು ಸಮಾಜ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ ಅಂದರೆ ಮಕ್ಕಳು ರಟ್ಟಿನ ಮೇಲೆ ಮಲಗಿಸ್ತಾರೆ. ಈಗ ಅದಕ್ಕೆ ಕೇಳ್ಬೇಕೈತೆ ಹೇಳದ. ಈಗ ನಿಮ್ಗೆ ಬೆಡ್ಡಿನ ವ್ಯವಸ್ಥೆ ಇದೆ ಇಲ್ಲ ಹುಡುಗ್ರೆ? ಬೆಡ್ ಇಲ್ಲ. ಯಾವ್ದಾರ ಎದ್ರ ಮೇಲೆ ಮಕ್ಕೋತ್ರಿ? ರಟ್ಟಿನ ಮೇಲೆ ಮಕ್ಕೋತ್ರಿ? ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳು ರಟ್ಟಿನ ಮೇಲೆ ಮಕ್ಕೋತಿದ್ದಾರೆ. ಅವ್ರಿಗೆ ಹಾಸಿಗೆ ವ್ಯವಸ್ಥೆ ಇಲ್ಲ. ಮತ್ತು ನಿಮ್ಗೆ ಹಾಸ್ಕೊಳಕ್ಕೆ ಕೊಟ್ಟಿದ್ದಾರೆ ಇಲ್ಲ? ಹೊಚ್ಕೊಳಕ್ಕೆ ಕೊಟ್ಟಿಲ್ಲ? ಎಲ್ಲಿ ಮನೆಯಿಂದ ಹೊಚ್ಕೊಂತಾರದು? ಹೊಚ್ಕೊಳ್ಳೋದು ಎಲ್ಲ ಬೆಡ್ ಮನೆಯಿಂದೆ. ನೀವೇನೇನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿಲ್ಲೇನು ಹೊಚ್ಕೊಳ್ಳೋ ಮಂಚರ್ದಾನಿನ ಕೊಟ್ಟಿಲ್ಲ? ಹಾಂ ಹಾಂ, ಪೂಜೆ ಮಾಡ್ತಾನಂತ ಇಟ್ಕೊಂಡು. ಹಾಂ, ಅಲ್ಲ ಅದನ್ನು ಕೇಳೋಣ ಅವ್ರಿಗೆ ಏನಪ್ಪ ಅಂದ್ರೆ ಕುಡಿ ನೀರಿನ ವ್ಯವಸ್ಥೆ ಏನು ಮಾಡಿದ್ದಾರೆ ಇವ್ರು ನಿಮಗೆ? ಎಲ್ಲಿ ನೀರು ಬರ್ತಾವ? ಅದಾವ ಎಲ್ಲೋ ಸೈ ಅದಾವ ಹೆಂಗೆ ಅದಾವ ಏನು ಹೊಸ? ಮತ್ತು ಇನ್ನು ಒಂದು ಫಿಲ್ಟರ್ ನೀರು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಪುಣ್ಯಾತ್ಮ? ಹಾಂ, ಇಲ್ಲ ಅವ್ರ ಮನೆಯಿಂದ ಮಾಡಲ್ಲಪ್ಪ, ಸರ್ಕಾರದಿಂದ ಬರ್ತೈತಿ ಸಾಕಷ್ಟು ದುಡ್ಡು. ಅವ್ರಿಂದ ಮಾಡೋಕ್ಕಲ್ಲ, ಒಂದು ಕುಡಿ ನೀರಿನ ವ್ಯವಸ್ಥೆ ಮಾಡ್ಬೇಕಲ್ಲ. ಅದೇ ಮತ್ತೆ ಅದನ್ನೊಂದು 2 ಸಲ ಬಿಲ್ ಹಾಕಿರ್ತಾನೆ. ಈಗ ನಿಮ್ಗೆ ಅಂದ್ರೆ ತಿಂಗಳು ಮಾಡಿಸಿದೆ, ವಾರದಾಗ ಒಂದ್ಸಲ ಮಾಡಿಸಿದೆ, ಬಿಲ್ ತೊಗೊಂಡ್ಬಿಡ್ತಾನಲ್ಲ ಬೇರೆ. ಹಾಂ ಹಾಂ, 15 ರೂಪಾಯಿ ಯಾರು ಕಟಿಂಗ್ ಮಾಡ್ತಾರೋ ಈಗಿನ ಕಾಲದಾಗ? ಈಗ ನಾನೇ ಕಟಿಂಗ್ ಮಾಡ್ಕೊಂಡು 100 ರೂಪಾಯಿ ತೊಗೊಂಡ ನಾವು. 80 ರೂಪಾಯಿ. ಹಾಂ, ನಾ ಬಿಜಾಪುರ ಮಾಡ್ಕೊಂಡು 100 ರೂಪಾಯಿ ತೊಗೊಂಡಿದ್ದಾನದ. ಸರಿ, ರೂಮ್ ನೋಡೋಣ ಹುಡುರ್ದು. ಈಗ ಬೆಡ್ ಇಲ್ಲಲ್ಲ ಒಂದರಲ್ಲಿ? ಹಾಂ, ನಾ ಶಿವ ಶಂಕರ ಇದೆಂತ ಹಾಸ್ಟೆಲ್ ಮರ. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳೇ, ನೀವೇನು ಜೀವಂತ ಇದ್ದೀರೋ ಇಲ್ಲೋ ಪುಣ್ಯಾತ್ಮ, ಒಂದು ಸ್ವಲ್ಪ ಬಂದ್ಕಂದು ಹೋಗ್ರಿ, ಏನಾಗಲ್ಲ. ಹೌದಾ, ಇದೇನು ಅಲ್ಲೋ ಫ್ಯಾನ್ ಏನಿದು ಹಿಂಗಾಗಿತ್ತಲ್ಲ ಮುರ್ಕೊಂಡು ಒಂಕಟೊಂಕ ಏನು ತಿಂದಾರೇನು ಯಾರ? ಹಾಂ,
ಏ ಇದೇನು ಚಾಲೋ ಐತೆ ಇಲ್ಲೋ? ಹಾಂ ಚಾಲೋ ಇಲ್ಲ ಫ್ಯಾನ್ಗಳು. ನಿಮ್ಮ ಫ್ಯಾನ್ ಚಾಲೋ ಇಲ್ಲ ಮತ್ತು ಹೆಂಗೆ ನೀವು ರಾತ್ರಿ ಸೊಳ್ಳೆ ಕಡೆ ಇಲ್ಲ ನಿಮ್ಗೆ? ಹಾಂ ಅಲ್ಲ ಫ್ಯಾನು ಇಲ್ಲ. ನಾವಲ್ಲಪ್ಪ ಪರಿಸ್ಥಿತಿ ಮತ್ತು ಫ್ಯಾನ್ ಇಲ್ಲಾರ ಹೆಂಗೆ ಹುಡುಗ? ಫ್ಯಾನ್ ಇಲ್ಲ ಅಂತ ಮತ್ತು ಸೊಳ್ಳೆಗೆ ನೋಡಿ ಜೊಂಡಿಗೆಲ್ಲ ಸೇರೈತಿ, ಎಲ್ಲ ಕಡೆ ಜೊಂಡಿಗೆ ಅದಾವ, ಕಸ ಹೊಡ್ಕೊಳ್ದು ಮಾಡೋದು. ಹಾಂ ಹಾಂ ಅಲ್ಲ ಇದು ಆಯ್ತು ಬಿಡ್ಕರೆ ಸ್ವಚ್ಛ ಇಟ್ಕೋಬೇಕಲ್ಲ ಅವ್ರು. ಕನಿಷ್ಠ ಧೂಳುಗಳು ಹೊಡ್ಕೊಂಡು ಮಾಡ್ಯಾರ ಒಂದು ಏನೋ ಇಲ್ಲ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮನ್ಕೊಂಡನು ಏನು ಮಾಡ್ಯಾರ ಪುಣ್ಯಾತ್ಮ. ಹೌದಾ? ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಪರಿಸ್ಥಿತಿ ಅಲ್ರಿ. ನಾತ್ರಿ ಮಕ್ಕಳಿಗೆ ಬೆಡ್ ಬರ್ತಾವ, ಫ್ರೀದಲ್ಲಿ ಬೆಡ್ ಇರ್ತಾವ, ಬಟ್ಟೆ ಇರ್ತೈತಿ. ಅಲ್ಲ ಫ್ಯಾನು ಇಲ್ಲ, ಅವಕ್ಕೆ ಹಾಸ್ಕೊಳ್ಳೋ ಮನೆಯಿಂದ ತರ್ತಾರತ್ರಿ. ಮತ್ತು ಇದು ಹೆಂಗೆ ಪರಿಸ್ಥಿತಿ ಅಂತೆ ನಾನು. ಅಲ್ಲ ಈ ಮಕ್ಳು ರೀ ಅವಾಗೇನು ಏನು ಕೇಳ್ತಾವ, ಏನು ಕೇಳಕ್ಕೆ ಸಾಧ್ಯ ಅದ? ಮತ್ತು ಒಂದು ಅಟ್ಲೀಸ್ಟ್ ಒಂದು ಫ್ಯಾನ್ ವ್ಯವಸ್ಥೆ, ಫ್ಯಾನ್ ಇಲ್ಲ, ಒಂದು ಗಾದೆ ಬೆಡ್ ಶೀಟ್ ಇಲ್ಲ, ಏನೂ ಊಟ ಇಲ್ಲ, ಬಿಸಿನೀರು ವ್ಯವಸ್ಥೆ ಇಲ್ಲ. ಹಾಂ ಆಫೀಸ್ ತಾವ ಕುಂದಿರ್ತಾನ ಪುಣ್ಯಾತ್ಮ. ಹಾಂ ಆಫೀಸ್ ಏನಪ್ಪ ಅಂದ್ರೆ ಅವ್ರು ಕುಂದಿರ್ತಾರ ಮತ್ತು ಅದಕ್ಕೆ ಚಂದ ಇಟ್ಕೊಂಡು ಕಾಂತಂತೆ ಅದ. ಹಾಂ ನಮಸ್ಕಾರ. ಹಾಂ ಅಡುಗೆ ಅವ್ರದಾ? ಸರಿ 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 ಹಾಂ ಸರಿ ಸರಿ 1-2 ನಿಮಿಷ. ಹಾಂ ಅಡುಗೆಯವರಾ? ಹಾಂ ಸರಿ ಇಲ್ಲಿ ಚಪ್ಪಲ್ ಕೈರು. ಅಲ್ಲ ಇಲ್ಲಿ ಬರ್ರಿ ಅಪ್ಪಿಯ. ಇದು ಮೆನು ಚಾರ್ಟ್ ನೋಡ್ಬೋದು ನೀವು. ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರದಿಂದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಅಂತಂದು ಹಾಕಿದ್ದಾರೆ. ಇದು ಮೆನು ಚಾರ್ಟ್ ಬಹುತೇಕವಾಗಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಯಾರಾದರೂ ಅಧಿಕಾರಿಗಳು ಭೇಟಿ ಕೊಡ್ತಿದ್ರೆ ಅವಾಗ ಒಂದು ಮೆನು ಚಾರ್ಟ್ ಕಿತ್ತು ಬೇರೆ ಹಾಸ್ತಾರೆ. ಈಗ ದಿನ ಒಂದು ಬೇರೆ ಹಚ್ತಿರ್ತಾರೆ. ಇದು ಮೆನು ಚಾರ್ಟ್ ಏನಪ್ಪ ಅಂದ್ರೆ ಬೇರೆ ಬೇರೆ ವಿಭಿನ್ನ. ಹೌದಾ? ಈ ಮೆನು ಚಾರ್ಟ್ ಏನಪ್ಪ ಅಂದ್ರೆ ಏನಾದ್ರು ನೋಡು ಚೇಂಜ್ ಮಾಡಿ ಹಾಕ್ಯಾರೋ ಇದೈತೆ. ಇದ್ರ ಪ್ರಕಾರ ಕೊಡ್ತಾರೋ ಇಲ್ಲ ದಿನ? ಹಾಂ ಹೆಂಗೆ ಟೈಮ್ ಅಲ್ಲಿ ಚಿಕನ್ ಗಿಕನ್ ಏನು ಎಷ್ಟು ಕೊಡ್ತಾರೆ? ಏನು ಎಷ್ಟು ಹಾಕ್ತಾರೆ ಚಿಕನ್ ಊಟಕ್ಕೆ? 4 ಸಣ್ಣ ಇರ್ತಾವೆ ದೊಡ್ಡ ಇರ್ತಾವೆ? ಸಣ್ಣ 4 ಇಟ್ಟಿರ್ತಾವ. ನಿಮಗೆ ಚಿಕನ್ ಆರು ತಿಂದು ಅಲ್ಲ ಬಾಯಿಗಾರ ಹತ್ತಂಗೆ ಆಗ್ತದೆ. ಇಲ್ಲಿ ಚಿಕನ್ ಒಂದು 2 ಪೀಸ್ ಸಣ್ಣ 2-3 ಪೀಸ್ ಹಾಕ್ಬಿಡೋದ. ಹಾಂ ಒಟ್ಟು ಒಂದು ಸಣ್ಣ ಹಾಕ್ತಾರೆ. ಹಾಂ 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 ಅಲ್ಲ ಇವೆಲ್ಲ ಟೇಬಲ್ ಗಿಬಲ್ ಒರೆಸ್ಬೇಕಲ್ಲ. ಎಷ್ಟು ಹೊಲಸು ಇಟ್ಕೊಂಡ್ರೆ ಅಡುಗೆ ಮನೆ ಯಾವ್ದು? ಹಾಂ ಏನಾಗ ವರ್ಷ ಪುಣ್ಯಾತ್ಮ ಇದ್ದೋಣ ಇಷ್ಟು ಕೆಟ್ಟ ಎಷ್ಟು ಹೊಲಸು ಇಟ್ಕೊಂಡಿದಾರಪ್ಪ ಅಡುಗೆ. ಹಾಂ 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 ಇದೇನು ಅಮ್ಮ ಇದೇನು ರೀ ಇದು ಮಷೀನ? ಇದೇನು ಈ ಚಲನ ಇಲ್ಲನ್ರಿ? ಅದ ಫಿಲ್ಟರ್ ಇದನ್ನ ಮಾಡಿಸಿದಾರ ಮತ್ತು ಇದು ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಮಾಡಿಸ್ಕೊಂತಾರೀ. ಮತ್ತು ಈ ಮಕ್ಕಳು ನೀರು ಹೆಂಗ್ರಿ? ಫಿಲ್ಟರ್ ನೀರು ಇಟ್ಟೆಲ್ಲ ಫಿಲ್ಟರ್ ನೀರು ವ್ಯವಸ್ಥೆ ಐತೆ. ಹೌದ್ರಿ 8 ದಿನ ಆಯ್ತು? ಎಷ್ಟು ದಿನ ಆಯ್ತು? 1 ವರ್ಷ ಆಯ್ತಾ? ಈಗ ಹಾಂ ನಾವಲ್ಲಪ್ಪ. ಹೌದಾ? ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳ ಪರಿಸ್ಥಿತಿ ಹೇಗಿದೆ ಅಂದರೆ ಯಾವಾಗ ಏನು ಬೀಳ್ತದೋ ಏನೋ ಗೊತ್ತಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಮಾನ್ಯ ಸಚಿವರು ಮತ್ತು ಜಿಲ್ಲಾ ಅಧಿಕಾರಿಗಳು ಪುಣ್ಯಾತ್ಮರ ನೀವು ಮಾತ್ರ ತಂಪು ಗಾಳ್ಯಾಗ ಮೆತ್ತ ಗಾದಿ ಮ್ಯಾಗ ಕೂತಿರ್ತಿರ್ಲೋ ಪುಣ್ಯಾತ್ಮಗಳು. ಹೌದಾ? ಹಾಂ ಇಲ್ಲೆಲ್ಲ ಬಡ್ರ ಮಕ್ಳು ಖಾಲಿ ಕಲ್ತಿರ್ತಾವ. ಇಂಥದ್ರಾಗ ಹೆಂಗಿರ್ಬೇಕು ಅವು ಅಂತ ತಿಳಿಯಲಾಗಿತ್ತದ ಇಷ್ಟು. ಹಾಂ ಹ್ಞೂ ಹಾಂ ಎಷ್ಟು ಅಡಿಗೆ ಎಷ್ಟು ಜನ ಇದ್ರಿ? ಒಬ್ಬಕ್ಕೆ ಮಾಡ್ತಾವ? ಮತ್ತು ಯಾಕೆ ಎಷ್ಟು ಮಂದಿ ಇಲ್ಲಿಗೆ? ಇಲ್ಲ ಒಬ್ಬರು ಅಲ್ಲಮ್ಮ, ಒಬ್ಬರ ಮ್ಯಾಗ ಹಿಡಿದ್ರಲ್ಲ ಯಾವಾಗಲೂ ಹಾಸ್ಟೆಲ್ಗಳು ಇಬ್ಬರು ಕನಿಷ್ಠ 3 ಮಂದಿ. ಎಷ್ಟು ಜನ ಹುಡುಗರು? ಎಷ್ಟು ಜನ ಅದ್ರ? 50ಕ್ಕೆ ಒಬ್ರು. ಹೆಂಗೆ 50 ಜನಕ್ಕೆ ಇಬ್ಬರು ಇರ್ಬೇಕು ಕನಿಷ್ಠ? ಎಲ್ಲರೂ ಇದೆ. ಸರಿ ಆ ವಾರ್ಡನ್ ನಂಬರ್ ತೋರಿ. ಅಲ್ಲ ವಾರ್ಡನ್ ನಂಬರ್ ತೋರಿ ಪ್ಲೀಸ್. ತೋರಿ ಅದರ ತೋರಿ ವಾರ್ಡನ್ ನಂಬರ್ ತೋರಿ ಪ್ಲೀಸ್. ಸ್ವಲ್ಪ ಸ್ವಚ್ಛ ಇಟ್ಕೊಳ್ರಿ. ನಿಮ್ಮ ಅಲ್ಲಿ ಆಯಾ ಯಾರು ಇಲ್ರಿ ಬ್ರದರ? ಆಯಾ ಸ್ವಚ್ಛ ಮಾಡೋರು ಯಾರು ಇಲ್ಲ? ಆಯಾನಿಲ್ಲ ಊಟ. ಈಗ ನಿಮ್ಮಲ್ಲಿ ಆಯಾಗಳಿಲ್ಲ ಯಾರು? ನೀವು ಅಡಿಗೆಯವ್ರು ಇಷ್ಟ ಮಾಡ್ಕೊಳ್ಳಿ. ಅಲ್ಲ ಸ್ವಚ್ಛ ಇಟ್ಕೊಳಕ್ಕೆ ಆಯಾಗಳು ಯಾಕೆ ನೇಮಕ ಮಾಡಿಲ್ಲ? ಏನು ಸಮಸ್ಯೆ? ಅವ್ರ ನಂಬರ್ ಹೇಳಿ ಪ್ಲೀಸ್. ನಿಮ್ಮ ವಾರ್ಡನ್ ನಂಬರ್ ಒಂದಷ್ಟು ಹೇಳಪ್ಪ ಪ್ಲೀಸ್. ಏನು ನಿಮ್ಮ ಹೆಸರೇನು? ಸಂಗಮೇಶ್ವರ. ಹೊರ ಗುತ್ತಿಗೆ ನೌಕರ ನೀವು? ಗೋರ್ಮೆಂಟಾ? ಹಾಂ 2018ರಲ್ಲಿ ಹಾಕಿದ್ರೇನು? 18-19 ಬ್ಯಾಚ್. ಓಹೋ ಹಾಂ ನಾ ಹೆಂಗೆ ಹೇಳಿದೆ? ಹಾಂ ಮುಂಚೆ ಬೇರೆ ಎಲ್ಲಿದ್ರಿ? ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ?
ಹಾಂ ಸರಿ ಆಯಿತು. ಈಗ ನೀವು ಅಡಿಗೆಯವ್ರ ಸಹಾಯಕರು ಅಂದರೆ ನಿಮ್ದೇನು ಇಲ್ಲಿ ಬಿಡೋದ, ಇದನ್ನು ಸ್ವಚ್ಛ ಮಾಡೋಕೆ ಯಾಕೆ ಇಲ್ಲ ಏನು ಸುದ್ದಿ ಒಂದು ಒಂದು ನಿಮಿಷ ಅದು ಪ್ಯಾಡ್ ತೆಗೆಯಪ್ಪ ನಾನು ಸ್ವಲ್ಪ ಹೇಳ್ರಿ. 96 96 04 3837 ಹಾಂ ಒಂದು ನಿಮಿಷ ಮಾತಾಡೋಣ. ಏನು ಹೆಸರು ಅವರು? ಅನಿಲ್ ಮೊಕಾಸಿ. ಹಾಂ ಮೊಕಾಸಿ, ಅನಿಲ್ ಮೊಕಾಸಿ ಅವರಾ? ಎಷ್ಟು ವರ್ಷದಿಂದ ಇಲ್ಲೇ ವಾರ್ಡನ್ ಆಗಿದ್ದಾರೆ? ನಮ್ಮ ನಾವರ್ಕಿಂತ ಮುಂಚೆ ಇದ್ದರು ಸರ್. ನಾವು ಬಂದು ಈಗ ಒಂದು ವರ್ಷ. ಹೌದಾ? ಅಲ್ಲ ಮಕ್ಕಳ ಮುಖ ನೋಡಿದ್ರೆ ಒಂದು ಸ್ವಲ್ಪ ನಮಗೆ ಕಣ್ಣೀರು ಬಂದ ಪಾಪ ಅವಕ್ಕೆ ಏನು ಎಷ್ಟು ಹೊಲಸು ಹಾಸ್ಟೆಲ್ ಇಟ್ಕೊಂಡ್ಕೋದಲ್ಲ ಪುಣ್ಯಾತ್ಮ. ಅನಿಲ್ ಹಾಂ ಅಲ್ಲ ನಿಮ್ಮಲ್ಲಿ ಸ್ವಚ್ಛ ಮಾಡೋರು ಇಲ್ಲಲ್ಲ, ಸ್ವಚ್ಛ ಮಾಡೋರು ಯಾಕಿಲ್ಲ ಕೇಳಬೇಕಲ್ಲ. ಹಾಂ ಹಾಂ ಹಾಸಿಗೆ ಸಟಕ್ಕೆ ಹಾಸಿಗೆ ಮನೆ ತರುವಂಥ ವ್ಯವಸ್ಥೆನ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗ್ತದೆ. ಇದನ್ನು ಯಾರು ಪ್ರಶ್ನೆ ಕೇಳ್ತಾ ಇಲ್ಲ ಅನ್ನೋಂಥ ವಿಚಾರ. ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಮಕ್ಕಳು ಇರುವುದೇನಪ್ಪ ಅಂದ್ರೆ ಹೌದಾ ಪುಣ್ಯಾತ್ಮ ಫೋನ್ ಎತ್ತಪ್ಪ. ಏನು ಅಂಥದ್ದೇನು ದೊಡ್ಡ ಕೆಲಸದಲ್ಲಿ ನೀವೇನು ಇರೋದಿಲ್ಲ. ಹಾಂ ಫೋನ್ ಹಾಂ ಸರಿ ಹೌದಾ ನೋಡೋಣ, ಇನ್ನೊಂದು ಸಲ ಕಾಲ್ ಮಾಡೋಣ. ಇಲ್ಲ ಹೊರಗೋದು ಮತ್ತೆ ಮಾಡೋಣ. ಅಲ್ಲಿ ನಾನು ನೋಡ್ತೇನೆ ಶೌಚಾಲಯ ಏನಿದೆ, ಏನೆಲ್ಲ ವ್ಯವಸ್ಥೆ ಇದೆ ಅಂತೇಳಿ. ಈಗ ಇದು ಇವರು ಸರಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾನು ಇಲ್ಲೇ ಪಕ್ಕದಲ್ಲಿ ಕೊಂಡಗುಳಿ ಗ್ರಾಮದವ ಏನು ಇಲ್ಲೇ ವಕೀಲಾಗಿ ಕೆಲಸ ಮಾಡ್ತಿರ್ತೀನಿ ಬಿಜಾಪುರದಲ್ಲಿ. KRS ಪಾರ್ಟಿ ತಂದಕ್ಕೆ ನಮ್ಮ ಪಕ್ಷದಿಂದ ಒಂದಷ್ಟು ಒಳ್ಳೆ ಮಾಡ್ತೀವಿ ಮಕ್ಕಳಿಗೆ. ಇದು ಸುಧಾರಣೆ ಆಗದಿದ್ರೆ ಮತ್ತೆ ನಾನೇನಪ್ಪ ನಿಮ್ಮ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟು ಮಾಡಿ ನಾನು ಮಾಡ್ತೀನಿ. ಏನು ನೋಡೋಣ, ಟಾಯ್ಲೆಟ್ ನೋಡೋಣ, ಹಾಗೆ ಫೋನ್ ಮಾಡೋಣ. ಪುಣ್ಯಾತ್ಮ ಎತ್ತರೆ ಒಂದಿಷ್ಟು ಯಾಕೆ ಏನು ಸಮಸ್ಯೆ ಅನಿಲ್ ಅವ್ರಿಗೆ ಕೇಳೋಣ ಅಂತೇಳಿ. ಹಾಂ ಬಟ್ಟೆ ಒಗಿಲಕ್ಕೆ ಮಾಡ್ಕೊಂಡಿದ್ದೀರಾ? ಹಾಂ ಇದೇನು ಸ್ನಾನದ ರೂಮ್ಗಳ? ಹಾಂ ಏನು ನಾವಲ್ಲಪ್ಪ ಹೌದಾ ಸ್ನಾನದ ರೂಮ್ ಮತ್ತು ಇದು ಏನು ವ್ಯವಸ್ಥೆ? ಸಮಾಜ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ ಹೇಗಿದೆ ಅಂದರೆ ಕಲ್ಯಾಣ ಆಗ್ತಿದೆ, ಅವ್ರ ಮನೆ ಕಲ್ಯಾಣ ಆಗ್ತಿದೆ, ಮಕ್ಕಳ ಬದುಕು ಮಾತ್ರ ಹಾಳಾಗ್ತಿದೆ. ಹೌದಾ ಸಮಾಜ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ ಹೇಗಿದೆ ಅಂದರೆ ಅಧಿಕಾರಿಗಳ ಮತ್ತು ಸಚಿವರದು ಅವ್ರದ್ದೆಲ್ಲ ಏನಪ್ಪ ಕಲ್ಯಾಣ ಇದೆ, ಕಲ್ಯಾಣಕಾರಿ ಇದೆ. ಅಲ್ಲ ಇಲ್ಲೇ ಅಲ್ಲಪ್ಪ ಟಾಯ್ಲೆಟ್ ಗೊತ್ತಿಲ್ಲ, ರಾತ್ರಿ ಲೈಟ್ ಗಿಟ್ ಇರ್ತಾವಲ್ಲ? ಹಾಂ ಇಲ್ಲ ಹಾಂ ಅಲ್ಲ ಇಲ್ಲ ರಾತ್ರಿ ಅಂತಲ್ವಾ? ರಾತ್ರಿ ಹುಡ್ರ ಹಾಂ ಹುಡುಗ ಹಾಂ ಶೌಚಾಲಯಗಳು ನೋಡ್ಬೇಕು ಅಂತ ಹೇಳಿ ಏನು ಶೌಚಾಲಯ ವ್ಯವಸ್ಥೆ ಮಾಡಿದೆ ಅಂತೇಳಿ. ಹಾಂ ನೀರಿಗಿರು ಬರ್ತಾವ ಇಲ್ಲ ಶೌಚಾಲಯದಲ್ಲಿ ಬರ್ತಾವ? ಹಾಂ ಇದು ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ಗಳ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಏನಪ್ಪ ಅಂದ್ರೆ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಬಡವರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು, ಮತ್ತು ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಏನಪ್ಪ ಇಲ್ಲಿ ಇರ್ತಾರೆ. ಬಟ್ ಇಷ್ಟು ಕೆಟ್ಟ ಏನು ಹಾಸ್ಟೆಲ್ ಅಂದರೆ ಬೆಡ್ ಇಲ್ಲ ಅವರಿಗೆ, ಯಾವುದೋ ಬೆಡ್ ಇಲ್ಲ ಅವ್ರಿಗೆ, ಡ್ರೆಸ್ಸನ್ನು ಕೊಟ್ಟಿಲ್ಲ, ಆಮೇಲೆ ಅವರಿಗೆ ಯಾವುದೇ ಥರಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಹಾಸ್ಟೆಲ್ಗಳನ್ನು ಇಟ್ಕೊಂಡು ಮತ್ತು ಸರ್ಕಾರ ಹೇಗೆ ಇದನ್ನು ಇಲ್ಲಿ ಈ ಕರೆಂಟ್ದಲ್ಲಿ ಏನು ಕರೆಂಟ್ ಶಾರ್ಟ್ ಹೊಡಿತೈತಾ? ಯಾರಿಗೆ ಶಾರ್ಟ್ ಹೊಡೆದೈತಿ? ಈಗ ಮತ್ತು ನಿಮ್ಮ ಸರ್ ಹೇಳಿಲ್ಲ ನಿನಗೂ ಶಾರ್ಟ್ ಹೊಡೆದಪ್ಪ? ಮತ್ತು ನಿಮ್ಮ ಸರ್ ಹೇಳ್ಬೇಕು, ಸರ್ ಇಲ್ಲಿ ಕರೆಂಟ್ ಶಾರ್ಟ್ ಬರ್ತಾ ಇದೆ ರಿಪೇರ್ ಮಾಡಿದ್ರೆ. ಹಾಂ ಏನಂದ್ರು? ಏನು ಗಪ್ಪೆ? ಹಾಂ ಇದು ಕರೆಂಟ್ ಶಾರ್ಟ್ ಹೊಡೆದ್ರೆ ಇಷ್ಟೆಲ್ಲ ಕೆಟ್ಟ ವ್ಯವಸ್ಥೆ ಮತ್ತೆ ಇಟ್ಕೊಂಡು ಹೆಂಗೆ ಹಾಸ್ಟೆಲ್ ನಡೆಸ್ತಾನೋ ಮರ ಪುಣ್ಯಾತ್ಮದ. ಇದು ಕರೆಂಟ್ ಶಾರ್ಟ್ ಬರ್ತೈತಿ, ಆದರೆ ರಿಪೇರಿ ಮಾಡಿಲ್ಲ. ಮತ್ತು ಅಲ್ಲಿ ಕುಡಿ ನೀರಿನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಹಾಂ ಅಡಿಗೆ ಕೇಸರಿ ಬಾತ್ ಮಾಡಿದ್ರೆ ಕೇಸರಿ ಬಾತ್ನಲ್ಲಿ ಏನು ಬರೀ ಹಾಂ ಬರೀ ರವಾ ತಿರುಗಿ ಕೊಡ್ತಾನ ಕೇಸರಿ ಬಾತ್. ರವಾ ತಿರುಗಿ ಅದ್ರಲ್ಲಿ ನೀರು ಹಾಕೋದು. ಹಾಂ ಹಾಂ ಇದು ಬಿಬಿಗಳಿಗೆ ಏನಪ್ಪ ಅಂದ್ರೆ ಹಾಸ್ಟೆಲ್ ಪರಿಸ್ಥಿತಿ ಇದು. ನಾನೀಗ ಹಾಂ ಇಲ್ಲ ನಿಮ್ಮನ್ನೆಲ್ಲ ನೋಡ್ಕೊಳಕ್ಕೆ ಒಬ್ರು ನರ್ಸ್ ಇರ್ಬೇಕತ್ತೈತಿ ರೂಲ್ಸು. ಡಾಕ್ಟ್ರು ನರ್ಸ್ ಇರ್ಬೇಕು, ಇಲ್ಲಿ ಕಾಯಮಾಗಿ ಇರ್ಬೇಕತ್ತೈತಿ. ಇದಾರ ನರ್ಸ್ ಬಾಯರ್ ಯಾರಿದಾರ? ನರ್ಸ್ ಆಗಿ ಯಾರ ಕೆಲಸ ಮಾಡಿರ್ತಾರ? ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ನಿಮಗೆ ಏನಾದ್ರು ತೊಂದರೆ ಆದರೆ ಒಬ್ಬರು ನರ್ಸ್ ಇರಬೇಕು. ಅವ್ರು ನಿಮಗೆ ರಾತ್ರಿ ಹಗಲು ಏನೇ ತೊಂದರೆ ಆದ್ರೂ ನೋಡ್ಕೊಳ್ಳೋಕೆ ಏನಪ್ಪ ಇರಬೇಕತ್ತಿದೆ. ಯಾರು ಇಲ್ಲ ಅಂತ ಹೇಳ್ತಿರಲ್ಲ, ಒಂದು ನೀವೇ ಸ್ಟೂಡೆಂಟ್ ನೋಡೋಕ್ರೆ ಇದ್ದಿರ್ಬೇಕು ನೋಡಲ್ಲಿ ರೂಮ್ನಾಗ ಇಲ್ಲ ನಾವು. ಹಾಂ ಬರ್ದಿದ್ರಂದೇನ? ಹಾಂ ಇದು ಇಷ್ಟು ಏನಪ್ಪಾರ ಕೆಟ್ಟ ವ್ಯವಸ್ಥೆ ಮಧ್ಯೆ ನಮ್ಮ ಮಕ್ಕಳು ಇದ್ದಾವೆ. ನನಗೆ ಕೆಟ್ಟ ಅನ್ನಿಸ್ತೆ ಏನಪ್ಪಾರ ಇಷ್ಟು ಏನು ಯಾವ ಥರಕ್ಕೆ ಇದೆ ಅಂತೇಳಿ. ಅವ್ರಿಗೆ ಪುಣ್ಯಾತ್ಮಿಗೆ ಇನ್ನೊಂದ್ಸಲ ಕಾಲ್ ಮಾಡ್ರಪ್ಪ, ಮಾತಾಡೋಣ ನೋಡೋಣ ಅಂತೇಳಿ. ಏನು ಮಾತಾಡೋಣ ನಿನ್ಕಂದ್ರೆ ಹೌದಾ ಹಾಸ್ಟೆಲನ್ನು ಯಾವ ಥರಕ್ಕೆ ಇಟ್ಕೊಂಡ ಪುಣ್ಯಾತ್ಮ ಅಂತೇಳಿ. ಮಕ್ಕಳು ಏನು ಈ ಬಿಬಿಂಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಇಷ್ಟು ಕೆಟ್ಟು ಹೋದ್ರು ಸಟಕ್ಕೆ
ಸ್ಥಳೀಯ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಸುಮ್ಮನೆ ಪೋಸ್ ಕೊಡೋಕೆ ಬರ್ತಿರ್ತಾವೆ ಹೌದಾ, ಏನು ಮಾಡೋದು ಸುಡುಗಾಡವು ಅದಾ. ಏನು ಜನನೂ ಹಾಗೆ ನಮ್ಮ ಭಾಗದಲ್ಲಿ ಜನ ಹೆಂಗಂದ್ರೆ ಯಾವನೇನಪ್ಪ ಅಂದ್ರೆ ಸಗಣಿ ಕೊಡ್ತಾನೆ, ಒಂದಷ್ಟು ಒಂದು ಬಾಟ್ಲಿ ದಾರು ಕುಡಿಸ್ತಾನೆ, ಒಂದು ಪಾಕಲ್ ಚಿಕನ್ ತರಿಸ್ತಾನೆ, ಒಂದು 2,000 3,000 ಕೊಡ್ತಾನೆ, ಅವನಿಗೆ ಹೋಟಾಗಿ ಕೂತ್ಬಿಡ್ತಾವೆ ಹೌದಾ. ಮುಂದೆ ಏನು ಮಾಡ್ಬೇಕು ಅನ್ನೋದು ಏನೂ ಗೊತ್ತಿರಲ್ಲ. ಹೀಗಾಗಿ ಈ ವ್ಯವಸ್ಥೆನ ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು KRS ಪಕ್ಷ ಒಂದಿಷ್ಟು ಸಂಘಟನಾತ್ಮಕವಾಗಿ ಇದು ನಡೀತಾ ಇದೆ. ನಾವು ಈಗ ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಬಿ ಇಂಗಳಿಗೆ ಅಂತಂದ್ರೆ ಗ್ರಾಮದಲ್ಲಿದ್ದೀವಿ. ನೀವು ನೋಡ್ಬೋದೇನಪ್ಪ ಅಂದ್ರೆ ಮಕ್ಕಳು ನಮ್ಮ ಜೊತೆಯಲ್ಲಿದ್ದಾರೆ. ಯಾರಾದರೂ ಒಬ್ಬರು ಹಿಡ್ಕೊಳ್ತೀರಾ ಫೋನ್ನಲ್ಲಿ? ಮಕ್ಕಳಲ್ಲಿ ನೀವಲ್ಲ, ನಿಮ್ಮ ಮಕ್ಕಳು ಹಿಂದೆ ಬರಪ್ಪ ಅಲ್ಲ. ಯಾರು ವಿಕ್ರಮರು ಯಾರು ಚಂದು ಹಿಡ್ಕೊಳ್ಳಿ ಒಂದು ನಿಮಿಷ. ಮಕ್ಕಳು ಬರಲಿ. ಎಷ್ಟು ಬೋರ್ಡ್ ಬರ್ಬೇಕು ಹಿಂದೆ ಒಂದು 2 ನಿಮಿಷ ಮಾತಾಡೋಣ ಅಂತೇಳಿ. ಬೋರ್ಡ್ ಬರ್ತಾಯಿದೆ. ಅಷ್ಟು ಭಾಳ ದೂರ ಹೋದ್ರೆ ನಾನು ಧ್ವನಿ ಕೇಳಿಸ್ಬೋದು ಅಷ್ಟಿದೆ. ಇಲ್ಲೆಲ್ಲ ಏನಪ್ಪ ಅಂದ್ರೆ ಹೌದಾ ಸಣ್ಣ ಮಕ್ಕಳಿದ್ದಾರೆ ಹೌದಾ. ಇವರೆಲ್ಲ ಒಂದಿಷ್ಟು ಅವ್ರ ಮನೆ ಪರಿಸ್ಥಿತಿ, ಅವ್ರ ತಂದೆ ತಾಯಿಗಳು ಏನಪ್ಪ ಅಂದ್ರೆ ಹೊಲದಲ್ಲಿ ದುಡಿದು ಮಾಡಿ ಬದುಕನ್ನು ಕಟ್ಕೊಳ್ತಾರೆ. ನನ್ನ ಮಗನಿಗೆ ಚೆನ್ನಾಗಿ ಶಾಲೆ ಕಲೀಲಿ, ಒಂದಿಷ್ಟು ಒಳ್ಳೆ ನೌಕರಿ ಮಾಡಲಿ, 1-2 ಅಕ್ಷರ ಕಲೀಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ಬದುಕನ್ನು ಕಟ್ಟಲಿ ಅಂತೇಳಿ ಇದೊಂದು ಸರ್ಕಾರ ಏನಪ್ಪ ಅಂದ್ರೆ ಸರ್ಕಾರಿ ಮೆಟ್ರಿಕ್ ಪೂರ್ವ ಫಲ ಸರ್ಕಾರಿ ಅನ್ನೋದೈತಿ. ನಿಮ್ಮ ಕಿರಿ ಏನಪ್ಪ ಐತಲ್ಲ ನಿಮ್ದು ಬರೀ ಏನಪ್ಪ ಅಂದ್ರೆ ನೀವು ದುಡ್ಡು ಮಾಡ್ಕೊಳ್ತೀರಿ ಚೆನ್ನಾಗಿ. ಮಕ್ಕಳಿಗೆ ಕೊಡ್ತಕ್ಕಂಥ ಯಾವ ಒಂದು ಸೌಲಭ್ಯಗಳು ಇಲ್ಲಿ ಮಕ್ಕಳಿಗೆ ದೊರೆತಿಲ್ಲ. ಅವ್ರಿಗೆ ಬೆಡ್ ಕೊಡೋಕ್ಕಾಗಿಲ್ಲ, ನಿಮ್ಮ ಯೋಗ್ಯತೆಗೆ ಒಂದು ಬೆಡ್ ಕೊಡೋಕ್ಕಾಗಿಲ್ಲ, ಫ್ಯಾನ್ ವ್ಯವಸ್ಥೆ ಇಲ್ಲ. ಮತ್ತೆ ಏನಪ್ಪ ಅಂದ್ರೆ ಅವರಿಗೆ ಸೋಲಾರ್ ಅಂತ ಅದೇ ಬಿಸಿನೀರಿನ ವ್ಯವಸ್ಥೆನೇ ಇಲ್ಲ, ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಒಂದೊಂದು ಕೋಣೆಗಳೇನಪ್ಪ ಅಂದ್ರೆ ಎಲ್ಲ ಮೂರ್ಲೆಕ್ಕಾಗ ಧೂಳುಗಳು ಕಟ್ಟಿದಾವ. ಒಂದಪ್ಪ ಆಯಾ ಏನು ಕೊರತೆ, ಕಸ ಹುಡುಗ ಒಬ್ಬರನ್ನ ಇಡೋಕ್ಕಾಗಿಲ್ಲ ನಿಮ್ಮ ಕಡೆಯಿಂದ ಹೌದಾ. ಅಲ್ಲಿ ಟಾಯ್ಲೆಟ್ದಾಗ ಏನಪ್ಪ ಅಂದ್ರೆ ಲೈಟ್ ಇಲ್ಲ. ಈ ಥರಕ್ಕೆ ಹಾಸ್ಟೆಲ್ಗಳನ್ನು ನಡೆಸೋ ಮೊದಲು ಏನಪ್ಪ ಅಂದ್ರೆ ಹೌದಾ ಸುಮ್ಮ ಮನೆ ಕುಂದ್ರೆ ನಿಮ್ಗೆ 1 ಲಕ್ಷ ಸಂಬಳ ಇರ್ತೈತಿ. ಕೊಡುವಂಥ ಹುಡುಗರ ಒಳಗೆ 1 ಲಕ್ಷ ತಿಂತೀರಿ ನೀವು. ಹಾಸ್ಟೆಲ್ ವಾರ್ಡನ್ಗಳು ತಿಂತಿರಿಲ್ಲ ನೀವು. ನಿಮ್ಮ ಮನೆಯಲ್ಲಿರೋ ಮಕ್ಕಳ ಮ್ಯಾಗ ಆಣೆ ಮಾಡಿ ಹೇಳ್ರಿ, ನಿಮ್ಮ ಹೆಂಡ್ರ ಮಕ್ಕಳ ಮ್ಯಾಗ ತಾಯಿ ತಂದೆ ಮ್ಯಾಗ ಆಣೆ ಮಾಡಿ ಹೇಳಿ ತಿಂತಿರಿಲ್ಲ ಅಂತೇಳಿ. ಯಾಕಂದ್ರೆ ಒಂದು ತಿಂಗಳಿಗೆ 1 ಲಕ್ಷ ಗುಳಂಗೆ ಅನ್ನಿಸ್ತೀರಿ. ಅದು ಯಾರಂದ್ರೆ ಈ ಮಕ್ಕಳಿಗೆ ಏನಪ್ಪ ಅಂದ್ರೆ ಹೊಟ್ಟಿ ಉರಿಸಿ ಮಾಡಿ ಅವರಿಗೆ ಕೊಡ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನು ನೀವು ತಿಂದು ಏನಪ್ಪ ಅಂದ್ರೆ ನಿಮಗೂ ಏನಪ್ಪ ಒಳ್ಳೇದಾಗಲ್ಲ. ಇಂದಲ್ಲ ನಾಳೆ ನಿಮ್ಮ ಮಕ್ಕಳಿಗೆ ಆದ್ರೆ ಅದು ತಡ್ತೈತಿ. ನಿಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಏನಾರು ಆರಾಮ್ ತಪ್ಪಿ ಮಾಡಿ ಅದು ದವಾಖಾನೆ ಹಾಕ್ತೀರಿ, ನೀವೇನು ದೊಡ್ಡ ಮುಂದೆ ಉದ್ಧಾರ ಆಗಲ್ಲ. ಅದಕ್ಕೆ ಈಗ ಸಿಗುವಂಥ ಮಕ್ಕಳಿಗೆ ಸಿಗುವಂಥದ್ದು ಅವರಿಗೆ ಬಂದಂಥದ್ದು ಏನಪ್ಪ ಏನೋ ಒಟ್ಟ ಗಾದಿ ಅನ್ನೋದು ಗೊತ್ತಿಲ್ಲ. ತಳ ಗಾದಿಯಲ್ಲಿ ನೆಲದ ಮ್ಯಾಗ ಗೊತ್ತಾವ. ಮನೆಯಿಂದ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಅಂತ ಹೇಳ್ತಾರೆ ಅವ್ರು. ಮತ್ತೆ ಹಾಸ್ಕೊಳಕ್ ಏನಪ್ಪ ಅಂದ್ರೆ ರಟ್ ತಂದಾನಂತ ತೇತ್ರಿ. ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪುಣ್ಯಾತ್ಮರು ಬಂದಿದ್ರಿಲ್ಲ. ಏನು ಅದಿರೋ ಇಲ್ಲೋ ನಮಗಾರ ಗೊತ್ತಾಗಲೈತದ ಈಗ. ಹೀಗಾಗಿ ಇದನ್ನು ನಾವು ಏನು ತಿಳಿಸ್ಬೇಕು. ಯಾಕಂದರೆ ಇದು ಕೆಟ್ಟ ಪರಿಸ್ಥಿತಿ ಏನಪ್ಪ ಅಂದ್ರೆ ಹಾಸ್ಟೆಲ್ ಇರತಕ್ಕಂಥದ್ದು. ಇದನ್ನು ಸರಿಪಡಿಸ್ಬೇಕು ಅಂತ ಅಂದ್ಕೊಂಡೆ ಹೇಳಿಕೊಂಡೆ. ಇಲ್ಲ ಕೆಲಸಕ್ಕೆ ಅದು ಹಾಸ್ಟೆಲ್ ಇಲ್ಲ ಹೋಗಿ ಬರ್ರಿ. ಇದು ಕೆಟ್ಟ ಪರಿಸ್ಥಿತಿ ಏನಪ್ಪ ಅಂದ್ರೆ ಹೌದಾ. ಬಹುಶಃ ಕಲ್ಕರಿ PSIನ ಸರಿ. ಹಾಗಾಗಿ ಏನಪ್ಪ ಅಂದರೆ ಇದು ನಾವು ಒಂದಿಷ್ಟು ಸಮಾಜ ಮುಖ್ಯವಾಗಿ ಬಡವರ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಮಾಡಿ ನಾವು ಇಲ್ಲಿಗೆ ಬಂದಿದ್ದೇವೆ. ಈಗ ನಾನು ಮತ್ತೆ ಬರ್ತೀನಿ, ಒಂದು 2-3 ದಿನ ಬಿಟ್ಟರೆ ಮತ್ತೆ ಬರ್ತೀನಿ, ಬಂದು ಇದನ್ನು ಸರಿಪಡಿಸ್ತೀನಿ. ಯಾಕಂದರೆ ಇವರಿಗೆಲ್ಲ ಒಂದಿಷ್ಟು ಒಳ್ಳೇದಾಗಲಿ ಅಂತೇಳಿ. ಯಾಕಂದರೆ ಒಳ್ಳೆಯ ಆಹಾರ ಸಿಗಬೇಕು ಅವ್ರಿಗೆ ಒಳ್ಳೆ ಏನಪ್ಪ ಅಂದ್ರೆ ಬಟ್ಟೆಯನ್ನು ಕೊಡ್ಬೇಕು. ನಿಮ್ಮ ಬಟ್ಟೆ ಗಿಟ್ಟಿ ಎಲ್ಲ ಕೊಟ್ಟಾರೇನು? ಬಟ್ಟೆ ಡ್ರೆಸ್ ಕೊಡ್ತಾರೆ. ಅಲ್ಲ ಏನು ಕೊಟ್ರ? ಅದನ್ನಾಯ್ತು. ಬೇರೆ ಕೊಟ್ಟಿದ್ದಾರ? ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ಯಾರೋ ಇದ್ರಲ್ಲ ಅವ್ರು ಯಾರೋ ಅದಕ್ಕೆ ಅಲ್ಲ ಯಾರೋ ಇನ್ನೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಅವು ಅಂಥ ಬಟ್ಟೆ ಕೊಟ್ಟಿದ್ದಾರ? ಇಲ್ಲ ಅವೆಲ್ಲ ಬರ್ತಾವ. ಕಿಟ್ ಅವ್ರು ಕೊಟ್ರಲ್ಲ ಸರಿಯಾಗಿ ಕಿಟ್ ಕೊಟ್ಟರು. ಅವಿಟ್ಟು ಕೊಡ್ತಾರೆ. ಯಾಕಂದ್ರೆ ಸುಮ್ಮ ಫ್ರೀ ಬಂದಿರ್ತಂತ ಹೇಳಿ ಉಳ್ಕಿದ್ದು ಕೊಟ್ಟಿರಲ್ಲ ಕಾಣ್ತೈತದ. ಬ್ಯಾಗ್ ಕೊಟ್ಟಿಲ್ಲ. ಇದು ಸಮಾಜ ಕಲ್ಯಾಣ ಇಲಾಖೆಯ ಪುಣ್ಯಾತ್ಮರು ಏನು ಸಚಿವರು ಇದ್ರಿ. ಮತ್ತೆ ಏನಪ್ಪಾ ಅಂದ್ರೆ ಕೆಲವು ಭಾಗದಲ್ಲಿ ಏನಪ್ಪಾ ಅಂದ್ರೆ ಏನು ಬಹುತೇಕ ಬಡವರ ಮಕ್ಕಳಿಗಂತೂ ಇರುವಂಥ ಒಂದು ಏನು ಈ ಹಾಸ್ಟೆಲ್ದಲ್ಲಿ ಮಕ್ಕಳಿಗೆ ಇಷ್ಟು ಕೊರತೆ ಇರತಕ್ಕಂಥದ್ದು, ಇಷ್ಟು ಕನಿಷ್ಠ ಮಟ್ಟದ ಹಾಸ್ಟೆಲನ್ನು ನಾನು ಎಲ್ಲಿ ನೋಡಿಲ್ಲ. ನೋಡಿನ ಬಹುತೇಕ ಎಲ್ಲ ಕಡೆ ಹಾಸ್ಟೆಲ್, ಆದರೆ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳನ್ನು ನೋಡಿಲ್ಲ. ಇದನ್ನು ಸರಿಪಡಿಸಲಿಕ್ಕೆ ಕ್ರಮ ತೋಡ್ರಿ. ಇಲ್ಲಾಂದ್ರೆ ನಾನೇ ಎಲ್ಲ ಮಕ್ಕಳು ಕರ್ಕೊಂಡ್ಬಂದು ಅಲ್ಲಿ ಏನೋ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ಇದೆ ವಿಜಯಪುರದಲ್ಲಿ ಕರ್ಕೊಂಡ್ಬಂದು ಅಲ್ಲೇ ಮುಂದೆ ಕುಂದಿರ್ತೀನಿ ಹೋರಾಟ ಮಾಡೋಕ್ಕೇನು ತಲೆ ಕೆಡ್ತಂದ್ರೆ ಹೌದಾ. ಅವ್ರು ಇನ್ನೊಂದು ಸ್ವಲ್ಪ ವಾರ್ಡನ್ ನಂಬರ್ ಇದ್ರೆ ಕೊಡ್ರಿ ಹೌದಾ, ಮಾತಾಡೋಣ. ಇನ್ನೊಂದ್ಸಲ ಯಾರೋ ಏನೋ ಏನಿದೆ ಅನಿಲ ಏನೋ ಇದೆ. ಅನಿಲ ಮೊಕಾಶಿ ಅವರು ಇದ್ದೀರಿ ಪುಣ್ಯಾತ್ಮ ಸಾಹೇಬ್ರೆ. ಸರ್ಕಾರ ನಿಮ್ಮ ಮನೆಯಿಂದ ಏನು ತಂದು ಕೊಡ್ತೇನೆ ಪುಣ್ಯಾತ್ಮ. ಏನಿಲ್ಲ ಅದ ಲೈವ್ ಕರೆಕ್ಟ್ ಇದೆ. ಫೋನ್ ಬಂದ್ರೆ ಕಟ್ ಮಾಡ್ಬೇಕು. ಈ ಪುಣ್ಯಾತ್ಮ BG ಏನು ದೊಡ್ಡ DC ಲೆವೆಲ್ದಾಗ ವಿಚಾರ ಮಾಡ್ಕೊತಾವ. DC ಯಾಕೆ ಇದು ಎಲ್ಲ ಏನು ಇರ್ತೈತೆ ಅದ DC ಲೆವೆಲ್ದಾಗ ವಿಚಾರ ಮಾಡ್ಕೊತ. ಇಲ್ಲಿ ಕಷ್ಟ ಆದರೆ ಒಂದು ಫೋನ್ ಎತ್ತುವಂಥ ಯೋಗ್ಯತೆ ಇಲ್ಲ. ಏನು ಸಮಸ್ಯೆ? ನೀ ಯಾಕೆ ಹಂಗಾಗ್ತೇವೆ ಹುಡುಗ? KRS ಪಾರ್ಟಿ ಅಂತ ಹಾಕಿ ಅದಕ್ಕೆ ಎತ್ತಲ್ಲ ಏನೋ. ಬೇರೆದ್ರ ಫೋನ್ ಕೊಡ್ರದ ಬೇರೆ ಇಲ್ಲ ನಿಂತ ಇಲ್ಲ ನಂದೇ ಸರಿ. ಯಾಕಂದ್ರೆ KRS ಪಾರ್ಟಿ ಅವತ್ತು ನಮ್ಮ ಪಕ್ಷ ಹೆಸರು ಹೋದ್ರೆ ನಿಮ್ಮವ್ರು ಯಾರು ಎತ್ತದಲ್ಲ ಫೋನ ಸಾಹೇಬ್ರಿಗೆ ತುರಿತೈತಿ. ಖರೆ KRS ಪಾರ್ಟಿ ಅವ್ರು ಬಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಚುರ್ರ ಅಂತೈತಿ ಹೌದಾ.
ಯಪ್ಪ ಇವನು ಯಾಕೆ ಹಚ್ಚಿದ್ದಾನೆ ಅಂತೇಳಿ ಹೌದಾ ಯಾಕೆ ಹಚ್ಚಿದ್ದಾನೆ ಇವ ಬಂದಂದ್ರೆ ಏನಪ್ಪ ಬೇರೆ ಮಾಡ್ತಾನೆ ಅಂತೇಳಿ ಪಾಸ್ಪೋರ್ಟ್ ತೆಗೆದಿರಾ ಹಾಂ ಒಂದು ನಿಮಿಷ ನಾನು ಅವ್ರಿಗೆ ಒಂದೊಂದ್ಸಲ ಕಾಲ್ ಮಾಡೋಣ ಯಾಕಂದ್ರೆ ನಿಮ್ಮ ಸರ್ ಕೇಳ್ಬೇಕಲ್ಲ ಏನು ಸಮಸ್ಯೆ ಏನು ಅವ್ನ ಕಡೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ವೋ ಅಥವಾ ಏನು ಸರ್ಕಾರನೇ ಇವನಿಗೆ ಏನಪ್ಪ ಅಂದ್ರೆ ಏನೂ ಕೊಟ್ಟು ಕಳಿಸಿಲ್ವೋ 38 37 ಒಂದು ಕಾಲ್ ಮಾಡೋಣ ಅಂತ ವಿಚಾರ ಇದು ಯಾರ್ದೋ ಬರ್ತದೆ ಮಾತಾಡೋಣ ಒಂದು ಕಾಲ್ ಮಾಡಿ ಮಾತಾಡೋಣ ಹಾಂ ಪುಣ್ಯಾತ್ಮ ಕಾಲ್ KRS ಪಟ್ಟಿಯಿಂದ ಬಂದ್ಗಳು ಎತ್ತಲ್ಲೋ ಏನೋ ಅಂತೇಳಿ ಬೇರೆ ನಂಬರ್ನಿಂದ ಕಾಲ್ ಮಾಡ್ತಿದ್ದೀನಿ ಮಾತಾಡೋಣ ಅಂತೇಳಿ ಅವ್ನಿಗೆ ಕರಿಯಪ್ಪ ಅವ್ನ ನಂಬರ್ ಅವ್ನು ಮಾತಾಡೋಣ ಅವ್ನು ಕರಿ ಪ್ಲೀಸ್ ಯಾಕೆ ಅವ್ರು ಕೂಡ ಮಾತಾಡೋಣ ಹುಡ್ರು ಇಟ್ಟು ಥರ ಸಿಟ್ಕೊಂಡು ಭಾಳ ಇಟ್ಟು ಕೆಟ್ಟ ಹಾಸ್ಟೆಲ್ ನಡೆಸೋ ಹುಡ್ರು ಹೆಂಗಿರ್ಬೇಕಿಲ್ಲ ಹೌದಾ ಅದು ಅಡ್ಬ್ಯಾಗ ಐತಿ ಹಾಸ್ಟೆಲ್ ಇರೋದೆ ಅಡ್ಬ್ಯಾಗ ಹಾಂ ಇಲ್ಲ ಇಲ್ಲಿ ಬರ್ರಿ ನಿಮ್ಮಲ್ಲಿ ಒಂದು ಕಾಲ್ ಮಾಡಿರಿ ಅವ್ರು ನಾ ಮಾತಾಡ್ತೀನಿ ಅಂತ ಹೇಳಿ ಹೌದಾ ಹಾಂ ನಿಂಬರ್ಲಿ ಒಂದು ಹಚ್ಚ ಇಲ್ಲಿ ಕೊಡಿ ನಾನು ಕಟ್ ಮಾಡ್ತೀನಿ ಏನು ಕೊರತೆ ಅನಿಲ್ ಅವ್ರಿಗೆ ಸಮಸ್ಯೆ ಐತೆ ಪ್ಲೀಸ್ ಎತ್ತೋರಿ 2-3 ಫೋನಿಂದ ಕಾಲ್ ಮಾಡಿದ್ರು ಅವ್ರು ಏನಪ್ಪ ಅಂದ್ರೆ ಎತ್ತಾ ಇಲ್ಲ ಕಡೆಗೆ ಸಿಬ್ಬಂದಿಗಳ ಫೋನಿಂದ ಹಚ್ಚುನು ಸಿಬ್ಬಂದಿಗಳು ಏನಾದರೂ ಕ್ಲೀವ್ ಹೇಳ್ತಾರೆ ಅನ್ನೋಂತಂದು ಎತ್ತಾನ ಕಡೆಗೆ ನೋಡೋಣ ಅಂತೇಳಿ ಏನಾದ್ರು ಕ್ಲೀವ್ಸ್ ಅಂತೇಳಿ ನಾನು ಹೇಳ್ತೀನಿ ಅವ್ರು ಫೋನ್ ಕೊಡ್ತಾ ಇಲ್ಲ ನಾನೇ ತೊಗೊಂಡು ಮಾತಾಡ್ತೀನಿ ಅನಿಲ್ ನೀವೇನು ನಿಮ್ಮ ಏನು ಸಾಹೇಬ್ರು ಏನಂತ ತಿಳ್ಕೊಬೇಡ್ರಿ ಯಾಕಂದರೆ ಕೇಳೋಣ ನೀವು ಬೇರೆ ಫೋನಿಂದ ಎತ್ತಾ ಇಲ್ಲಲ್ಲ ಹಾಂ ಇದು ವಿಜಯಪುರ ಜಿಲ್ಲೆಯ ದೇವ್ರಪಿಗಿ ತಾಲೂಕಿನ ಮತ್ತೆ ಇಶ್ಯೂ ಮಾಡ್ತಿದ್ರಾ ಮಾಡ್ತಾ ಇಲ್ಲ ಭಾಳ ಕೆಟ್ಟ ಮೀಟಿಂಗ್ ಇರ್ತಾವ್ರು ಏನು ಸುಡುಗಾಡು ಮೀಟಿಂಗ್ ಇರೋದಿಲ್ಲ ಕರೆ ಯಾವ್ದಾರಲ್ಲ ಹಾಂ ಅದೇ ಅಂತ ಹೌದಾ ಇಷ್ಟೆಲ್ಲ ಏನು ಮಾಡ್ಲಾರ್ದು ಇದಲ್ಲ ಪುಣ್ಯಾತ್ಮ ಯಾವ ಲೆಕ್ಕದಾಗ ಇವು ತಿಂದಿರಬೇಕು ಏನು ಮಾಡಿರ್ಬೇಕು ಹೌದಾ ಹಾಂ ಇಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಜನ ಅದಾರ ವಾರ್ಡನ್ಗಳಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇನು ತಪ್ಪೈತಲ್ಲ ಅದೇ ಇದೇನ ಅದ ಅದನ್ನೇ ಕಲಿಸ್ತಾರೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಬಹುತೇಕ ಹಾಸ್ಟೆಲ್ ಹಿಂಗೆ ಅದಾವ ಹಾಸ್ಟೆಲ್ ಮಕ್ಕಳು ಕಲಿಯುವಂತಂದಪ್ಪ ಬಡ್ರ ಮಕ್ಕಳು ಅದಾವ ಏನೇನು ಮಾಡಿ ಏನು ಯಾವ ಸೌಲಭ್ಯ ನೋಡ್ರಿ ಈಗ ಒಂದು 10 ಸಲ ಫೋನ್ ಮಾಡಿದ್ರೆ ಫೋನ್ ತೆಗಿತಾಯಿಲ್ಲ ಪುಣ್ಯಾತ ಕೇಳೋಣ ಮತ್ತು ಈಗ ಮಕ್ಕಳಿಗೆ ಏನೋ ಆರಾಮ್ ತಪ್ಪಿತು ಏನೋ ತೊಂದರೆ ಐತೆ ಅಂದ್ರೆ ಇವ್ನಿಗೆ ಅರ್ಜೆಂಟ್ ಫೋನ್ ಹಚ್ಚಿದ್ರೆ ಹೇಗೆ ಏನಪ್ಪ ಅಂದ್ರೆ ಈ ವ್ಯಕ್ತಿ ಏನಪ್ಪ ಅಂದ್ರೆ ರೆಸ್ಪಾನ್ಸ್ ಮಾಡ್ತಾ ಅಂತೇಳಿ ಹಾಂ ಈ ವ್ಯಕ್ತಿ ಹೇಗಾದ್ರೂ ಏನಪ್ಪ ಫೋನ್ ತೊಗೊಳ್ತಾ ಅಂತೇಳಿ ಹುಳ ಪುಡಿ ಎಲ್ಲ ಬರ್ತಾವ ಊಟದಲ್ಲಿ ಒಳಗೆ ಹಾವು ಎಲ್ಲ ಬರ ಮನೆ ಹಾಂ ಅದು ಎತ್ತಿಲ್ಲ ನಿಮ್ಮ ಸಾಹೇಬ ಹಾಂ ನಮಸ್ಕಾರ ಬಾದ್ಯ ಒಂದು 2 ನಿಮಿಷ ಲೈವ್ ಇದೆ ಒಂದು 2 ನಿಮಿಷ ಶಶಿ ನಮ್ಮ ಅಡ್ವೊಕೇಟ್ ಅವರು ಶಶಿ ಈತ ಪುಣ್ಯಾತ್ಮ ಫೋನ್ ತೆಗಿತಾ ಇಲ್ಲ ಏನು ಒಂದಿಷ್ಟು ಜನ ಅವ್ರಿಗೆ ಏನೋ ಇರ್ಬೋದು ನಾನು ನಂತರದಲ್ಲಿ ಅವ್ರಿಗೆ ಮಾತಾಡ್ತೀನಿ ನಾನೇ ಬರ್ತೀನಿ ಮತ್ತು ಸೋಮವಾರ ದಿನ ಬರ್ತೀನಿ ಸೋಮವಾರ ಅಥವಾ ಮಂಗಳವಾರ ಬರ್ತೀನಿ ಬಂದು ನಿಮಗೆ ಏನಿದೆ ಇದೆಲ್ಲ ಸೌಲಭ್ಯಗಳನ್ನು ಮಾಡಿಸ್ಕೊಡೋಣ ನೀವು ಬಂದರೆ ಹೇಳ್ತೀನಿ ಶಿವಾನಂದ ಎಡೆ ಅಂತೇಳಿ ಇಲ್ಲ ಕೊಂಡಗುಳಿ ನಮ್ಮ ಗ್ರಾಮ ಈ ಬೀಬಿಗಳಿಗೆ ಮಕ್ಕಳಿಗೆ ಕೊಂಡಗುಳಿ ಬರ್ತಲ್ಲಪ್ಪ ಅಲ್ಲಿದ್ದವರು ವಿಜಯಪುರದಲ್ಲಿ ವಕೀಲ ಕೆಲಸ ಮಾಡ್ತೀನಿ ಶಶಿಯವರು ಹೋದ್ರಲ್ಲ ಅಡ್ವೊಕೇಟಿನಾಗೆ ಅವರು ನಾವೆಲ್ಲ ಒಂದೇ ಕೋರ್ಟಲ್ಲಿ ಮಾಡ್ತಿದ್ದೀವಿ ಹಾಗಾಗಿ ನಿಮ್ಗೇನೆಲ್ಲ ಸೌಲಭ್ಯ ಇದೆ ಸರ್ಕಾರದಿಂದ ಬರುವಂಥದ್ದು ನಿಮ್ಮ ಹಕ್ಕದು ನೀವೆಲ್ಲ ಕೇಳ್ತಪ್ಪ ಯಾಕಂದ್ರೆ ಅದು ನಿಮ್ಮ ಹಕ್ಕು ನಿಮಗೆ ಸರ್ಕಾರ ಕೊಟ್ಟಂಥ ಸೌಲಭ್ಯಗಳನ್ನು ಇವರೆಲ್ಲ ಏನು ಮಾಡ್ತಾರೆ ಮ್ಯಾಗಿನವರು ಹಿಂಗೆ ನೆಕ್ತಾರೆ ಅದು ರೊಕ್ಕ ನೆಕ್ಕಲ್ಲ ಅವ್ರು ನಿಮ್ಮ ಸೆಗಣಿ ಅಂತಾರಲ್ಲ ನೀವು ನಿಮ್ಮ ಹೇಳಿ ನೆಕ್ತಾರ ಅರ್ಥ ಅನ್ಬಾರ್ದು ಅವ್ರಿಗೆ ನಿಮ್ಮ ಸೆಗಣಿಯನ್ನು ತಿಂತಿದ್ದಾರೆ ಬಡವರು ಸೆಗಣಿಯನ್ನು ಯಾಕತ್ ನೆಕ್ತಾರೆ ಮಕ್ಕಳು ಹಾಂ ಸರಿ ಬಂಧುಗಳು ಏನಪ್ಪ ನಾನು ಮುಂದಿನ ಲೈವ್ ವಿಡಿಯೋನ ತಮ್ಮ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು KRS ಪಕ್ಷವನ್ನು ಬೆಂಬಲಿಸಿರಿ KRS ಪಕ್ಷ ಬಡ ವರ್ಗದವರಿಗೆ ಕಾರ್ಮಿಕರಿಗೆ ಶ್ರಮಿಕರಿಗೆ ರೈತರ ಪರವಾಗಿ ಅವರ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಳ್ಳೆಯದನ್ನು ಮಾಡುವ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ದಯವಿಟ್ಟು ಬೆಂಬಲಿಸಿರಿ ಅಂತ ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶರಣಾರ್ಥಿ ನಮಸ್ಕಾರ